ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 146ನೇ ಅಧ್ಯಾಯ 2-3 ವಾಕ್ಯಗಳು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡಲು ಶಕ್ತನಲ್ಲ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವನು, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವರನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಹೌದು ಪ್ರಿಯರಾದವರೇ, ನಮ್ಮ ಜೀವಮಾನ ಇರುವವರೆಗೂ, ನಮ್ಮ ಉಸಿರಿರುವವರೆಗೂ ನಾವು ದೇವರನ್ನು ಕೊಂಡಾಡಬೇಕು. ನಮ್ಮ ಜೀವಮಾನವೆಲ್ಲ ದೇವರನ್ನೇ ಸ್ತುತಿಸಬೇಕು, ದೇವರಲ್ಲೇ ನಾವು ಭರವಸೆ ಇಡಬೇಕು. ಯಾಕಂದ್ರೆ ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು, ಜೀವಮಾನವೆಲ್ಲ ದೇವರನ್ನು ಕೊಂಡಾಡುವೆನು. ನಮ್ಮ ದೇವರನ್ನ ನಾವು ಕೊಂಡಾಡಬೇಕು ಎಂಬುದಾಗಿ ಈ ಒಂದು ಭಕ್ತನು ಹೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಾಗ ಒಂದು ಹಾಡು ಕೂಡ ಒಬ್ಬ ದೇವ ಸೇವಕರು ಹಾಡಿರೋದನ್ನು ನಾವು ಗಮನಿಸ್ತೇವೆ. ಸ್ತುತಿ ಮಾಡುವೆನು ಕರ್ತನಿಗೆ ನನ್ನ ಜೀವಂತ ದಿನವೆಲ್ಲ ಎಂಬುದಾಗಿ ಒಬ್ಬ ದೇವ ಸೇವಕರು, ಅಂದ್ರೆ ಪಾಸ್ಟರ್ ವೆಂಕಟೇಶ್ ಜೆ ಎಂಬುದಾಗಿ ಇತ್ತೀಚೆಗೆ ಅವರು ಮರಣ ಹೊಂದಿದ್ರು. ನೋಡ್ರಿ, ಅವರು ನಾವು ಇಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಜೀವಮಾನವೆಲ್ಲ ದೇವರನ್ನು ಕೊಂಡಾಡಬೇಕು, ಆತನನ್ನು ಸ್ತುತಿಸಬೇಕು. 3ನೇ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರಭುಗಳಲ್ಲಿ ಅಂದ್ರೆ ಈ ಲೋಕದಲ್ಲಿರುವಂತಹ ಅಧಿಕಾರಿಗಳಲ್ಲಿ, ರಾಜರುಗಳಲ್ಲಿ ನಾವು ಭರವಸೆ ಇಡಬಾರದು. ಎರಡನೇದಾಗಿ ಮಾನವನನ್ನು ನೆಚ್ಚಬೇಡ್ರಿ, ನಾವು ಮನುಷ್ಯರ ಮೇಲೆ ಭರವಸೆ ಇಡುವಂಥವರಾಗಿರಬಾರ್ದು. ಈ ಮನುಷ್ಯರು ನಮಗೆ ಸಹಾಯ ಮಾಡ್ತಾರೆ, ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನಮ್ಗೆ ಏನಾದರೂ ಮಾಡ್ತಾರೆ ಎಂಬುದಾಗಿ ನಾವು ಮನುಷ್ಯರನ್ನ ನಂಬಬಾರದು, ಮನುಷ್ಯರ ಮೇಲೆ ಭರವಸೆ ಇಡಬಾರದು, ಮನುಷ್ಯರ ಮೇಲೆ ಆತುಕೊಳ್ಳಬಾರದು. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ, ಅವನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 4ನೇ ವಾಕ್ಯದಲ್ಲಿ ಗಮನಿಸ್ರಿ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವುದು. ನೋಡ್ರಿ, ಅವನ ಉಸಿರು ಹೋಗಲು ಸೇರ್ತಾನಂತೆ, ಮಣ್ಣಿಗೆ ಸೇರ್ತಾನೆ. ಒಬ್ಬ ಮನುಷ್ಯನು ಸತ್ತ ಮೇಲೆ ಮಣ್ಣಿಗೆ ಸೇರ್ತಾನೆ. ಆತನು ಇವತ್ತು ಹೇಳ್ಬಹುದು, ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ಕೊನೆಯವರೆಗೂ ಇರ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನಗೆ ಮೋಸ ಮಾಡೋದಿಲ್ಲ, ನಾನು ನಿನಗೆ ದ್ರೋಹ ಮಾಡೋದಿಲ್ಲ ಎಂಬುದಾಗಿ ಅನೇಕರು ಹೇಳ್ಬೋದು, ಅನೇಕರು ನಿಮಗೆ ಭರವಸೆಗಳನ್ನು ಕೊಡ್ಬೋದು. ಆದರೆ ಅದು ಯಾವುದೂ ಸತ್ಯವಲ್ಲ. ಯಾಕೆಂದ್ರೆ ನೀವು ಮನುಷ್ಯರನ್ನ ನೆಚ್ಚಿದ್ರೆ, ಮನುಷ್ಯರ ಮೇಲೆ ನಂಬಿಕೆ ಇಡುವುದಾದ್ರೆ, ಮನುಷ್ಯರ ಮೇಲೆ ಭರವಸೆ ಇಡುವುದಾದ್ರೆ, ಖಂಡಿತವಾಗಿ ಹೇಳ್ತಾನೆ, ಅವರು ಸಹಾಯ ಮಾಡುವುದಕ್ಕೆ ಶಕ್ತರೇ ಅಲ್ಲ. ಅವರು ಒಂದಲ್ಲ ಒಂದು ದಿವಸ ಸತ್ತು ಹೋಗ್ತಾರೆ, ಒಂದಲ್ಲ ಒಂದು ದಿವಸ ಬದಲಾವಣೆ ಆಗ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ಆದ್ರಿಂದ ನೀವು ಮನುಷ್ಯರ ಮೇಲೆ ಭರವಸೆ ಇಡಬಾರದು, ಮನುಷ್ಯರನ್ನ ನಂಬಬಾರದು. ಅದೇ ರೀತಿಯಲ್ಲಿ 5ನೇ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಇಲ್ಲಿ ಯಾವನಿಗೆ ಯಾಕೋಬ್ಯರ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯ. ಯಾರು ದೇವರನ್ನ ನಂಬ್ತಾರೋ ಅವರು ಮಾತ್ರನೇ ಧನ್ಯರು. ಯಾವನಿಗೆ ದೇವರಲ್ಲಿ ಸಹಾಯವಿದೆಯೋ ಅವರಿಗೆ ಮಾತ್ರನೇ ಧನ್ಯರು. ಯಾವನಿಗೆ ಯಾಕೋಬರ ದೇವನು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬುತ್ತಾನೋ ಅವನೇ ಧನ್ಯನು. ಯಾರೆಲ್ಲ ದೇವರನ್ನು ನಂಬುತ್ತಾನೋ, ಮನುಷ್ಯರನ್ನ ನಂಬದೆ, ಮನುಷ್ಯರ ಮೇಲೆ ಭರವಸೆ ಇಡದೆ, ಪ್ರಭುಗಳಲ್ಲಿ ಭರವಸೆ ಇಡದೆ, ಯಾವುದೇ ಅಧಿಕಾರಿಗಳಲ್ಲಿ ಭರವಸೆ ಇಡದೆ, ನಿಮ್ಮ ಕೆಲಸದ ಮೇಲೆ ಭರವಸೆ ಇಡದೆ, ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಭರವಸೆ ಇಡದೆ, ನಿಮ್ಮ ಮೇಲೆ ಸಹ ನೀವು ಭರವಸೆ ಇಡದೆ, ದೇವರನ್ನೇ ಆತುಕೊಳ್ಳುವ ಮನುಷ್ಯನು, ದೇವರ ಮೇಲೆ ಭರವಸೆ ಇಡುವಂಥ ಮನುಷ್ಯನು, ದೇವರನ್ನೇ ನಂಬುವ ಮನುಷ್ಯನು, ಆತನು ಧನ್ಯನು. ಪ್ರೀತಿಯ ದೇವರ ಮಕ್ಕಳು, ಆದ್ರಿಂದ ದೇವರನ್ನು ಮಾತ್ರವೇ ನಂಬೋಣ, ಆತನ ಪ್ರಾಣವಿರುವವರೆಗೂ ನಾವು ಸ್ತುತಿಸೋಣ, ನಮ್ಮ ಜೀವಮಾನವೆಲ್ಲ ಆತನನ್ನು ಕೊಂಡಾಡೋಣ. ನಮ್ಮ ಜೀವಿತದ ಅಂತ್ಯದವರೆಗೆ, ನಮ್ಮ ಉಸಿರು ನಿಲ್ಲುವವರೆಗೆ ನಾವು ದೇವರನ್ನು ಮಾತ್ರವೇ, ಯೇಸು ಸ್ವಾಮಿಯನ್ನು ಮಾತ್ರವೇ ಸ್ತುತಿಸಿ ಕೊಂಡಾಡುವ. ಆದ್ರಿಂದ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಒಂದು ವಾಕ್ಯನ ಕೇಳುತ್ತಿರುವಂತ ನನ್ನ ಮಕ್ಕಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ವಾಕ್ಯನ ಆಶೀರ್ವಾದ ಮಾಡ್ರಿ, ವಾಕ್ಯ ಕೇಳುವಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ವಾಕ್ಯದ ಮುಖಾಂತರ ಸ್ವಾಮಿ ನಮ್ಮೊಟ್ಟಿಗೂ ಈ ವಾಕ್ಯನ ಕೇಳುತ್ತಿರೋ ಪ್ರತಿಯೊಬ್ಬರೊಟ್ಟಿಗೂ ಮಾತಾಡ ದೇವಿ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.